ದಿಢೀರಂತ ಮಳೆಗೆ ಅನ್ನದಾತನ ಕಣ್ಣೀರು. ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಹೋಯ್ತಲ್ಲ. ಅಯ್ಯೋ ದೇವರೇ, ಇದೇನಾಗ್ಬಿಡ್ತು? ಇನ್ನೇನು ಎಲ್ಲವೂ ಒಣಗಿದ ರಾಶಿಯನ್ನ ಟ್ರ್ಯಾಕ್ಟರ್ಗೆ ಹಾಕಬೇಕು. ಈ ಅನ್ನೋ ಹೊತ್ತಿಗೆ ಮಳೆರಾಯ ನೀನೇನ್ ಮಾಡ್ದೆ? ನಾವೇನ್ ಪಾಪ ಮಾಡಿದ್ವಿ, ನಮ್ಮ ಮೇಲೆ ನಿನಗೆ ಕೋಪನ ಅಂತ ಕಣ್ಣೀರು ಇಡ್ತಿರುವ ನೇಗಿಲಿಯೋಗಿಗಳು. ಹಾವೇರಿ ಜಿಲ್ಲೆಯ ವಿವಿಧೆಡೆ ಭರ್ಜರಿ ಮಳೆಯಾಗಿದೆ. ಮಳೆ ಆರ್ಭಟಕ್ಕೆ ಒಣಗಿಸಿ ರಾಶಿ ಮಾಡಿದ್ದ ಮೆಕ್ಕೆಜೋಳ ಮಳೆಯಲ್ಲಿ ಕೊಚ್ಚಿ ಹೋಗಿದೆ. ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನ ಬಂಕಾಪುರದ ರಾಷ್ಟ್ರೀಯ ಹೆದ್ದಾರಿ ಇದು. ಇಲ್ಲಿ ನಟ್ಟ ನಡುವೆ ರಸ್ತೆಯಲ್ಲಿ ಮೆಕ್ಕೆಜೋಳ ಒಣಗಿಸಲು ಇಟ್ಟಿದ್ರು. ಬೆಳಗ್ಗಿಂದಲೂ ಬಿಸಿಲು ಇದ್ದ ಕಾರಣ ಮೆಕ್ಕೆಜೋಳ ಒಣಗಿತ್ತು. ಆದರೆ ದಿಢೀರಂತ ಮಳೆ ಬರುತ್ತೆ ಅಂತ ಯಾರೂ ಕೂಡ ಊಹಿಸಿರ್ಲಿಲ್ಲ. ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತೆ ಅನ್ನೋ ಹಾಗೆ ಒಣಗಿದ ಮೆಕ್ಕೆಜೋಳ ತೆಗೆಯಬೇಕು ಅನ್ನೋ ಹೊತ್ತಿಗೆ ಧಾರಾಕಾರ ಮಳೆ ಸುರಿದಿದೆ. ಬೈಪಾಸ್ ಬಳಿ ಮೆಕ್ಕೆಜೋಳ ಒಣಗಿಸಲು ಇಟ್ಟಾಗಲೇ ಮಳೆ ಬಂದಿದೆ. ಇದರಿಂದ ಸಂಪೂರ್ಣ ಮೆಕ್ಕೆಜೋಳ ನೀರಿನಲ್ಲಿ ಕೊಚ್ಚಿಕೊಂಡು ಹೋಯಿತು. 5 ತಿಂಗಳಲ್ಲಿ ಕಷ್ಟಪಟ್ಟು ಬೆಳೆದಿದ್ದ ಬೆಳೆ ವರುಣನ ಪಾಲಾಗಿದ್ದನ್ನ ನೋಡಿ ಅನ್ನದಾತನ ಎದೆ ಒಡೆದಂತಾಗಿದೆ. ಪಾಲಿಗೆ ಬಂದಿದ್ದು ಪಂಚಾಮೃತ ಎನ್ನುವಂತೆ ಅಳಿದುಳಿದ ಮೆಕ್ಕೆಜೋಳವನ್ನ ರೈತರು ಟ್ರ್ಯಾಕ್ಟರ್ನಲ್ಲಿ ತುಂಬಿಸಿಕೊಂಡು ಹೋಗಿದ್ದಾರೆ. ಬಂಕಾಪುರದಲ್ಲಿ ಅನೇಕ ರೈತರು ಮೆಕ್ಕೆಜೋಳ ಒಣಗಿಸಿ ಇದೇ ರೀತಿ ರಾಶಿ ಮಾಡಿದ್ರು. ಆದರೆ ಎಲ್ಲರ ಬೆಳೆ ಮಳೆ ಪಾಲಾಗಿದೆ. ರೈತರು ಸಾಲ ಸೋಲ ಮಾಡಿ ಬೆಳೆದಿದ್ದ ಫಸಲು ಮಳೆರಾಯನ ಪಾಲಾಗಿದ್ದನ್ನ ನೋಡಿದ್ರೆ ಎಂಥವರಿಗೂ ಬೇಸರವಾಗುತ್ತೆ. ಸರ್ಕಾರ ಇವರಿಗೆ ಪರಿಹಾರ ಕೊಡಲಿ ಅನ್ನೋದೇ ಬಿಗ್ ಟಿವಿಯ ಕಳಕಳಿ ಮತ್ತು ಒತ್ತಾಯ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.